RIP ಪಬ್ಲಿಕ್ TV. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕನ್ನಡ ಇಂಡಸ್ಟ್ರಿನ ಬೆಳಿಬೇಕು. ವೆಲ್ಕಮ್ ಬ್ಯಾಕ್ ಟು ಚಪ್ಪರ್ ಪಬ್ಲಿಕ್ TV. ನಾನು ನಿಮ್ಮ ರಂಗು. ಇದೀಗ ಬಂದ ಸುದ್ದಿ. ಮಧ್ಯರಾತ್ರಿ 2:15 ರಶ್ಮಿಕಾ ಮಂಡನ ರಕ್ಷಿತ್ ಶೆಟ್ಟಿನ ಹೋಟೆಲ್ನಿಂದ ಆಚೆ ಹಾಕಿದ್ ಯಾಕೆ? ನಿಮ್ಗೆ ಅನ್ಸ್ಬೋದು ನಮಗೆ ಗೊತ್ತಿಲ್ಲ ಅಂತ. ನಮಗೆ ಗೊತ್ತು, ನಾವು ಹೇಳ್ತೀವಿ. ನಮಗೆ ಗೊತ್ತಿಲ್ಲ ಅಂದ್ರೆ ನಾವು ಗೊತ್ತಿರೋ ಥರ ನಾಟಕ ಆಡ್ತೀವಿ. ಯಾಕಂದ್ರೆ ನಾನು ಹೇಳಿದ್ದೆ ನ್ಯೂಸು, ನಂದೇ ನಿಜ. ಬಿಕಾಸ್ ವಿ ಆರ್ ಪಬ್ಲಿಕ್ TV. ಮುಚ್ಕೊಂಡು ನ್ಯೂಸ್ ಕೇಳ್ಬೇಕು ನೀವು. ನಮ್ಮ ಸ್ಪೈ ಕ್ಯಾಮ್ರಾ ಅವರು ಇದನ್ನ ಶೂಟ್ ಮಾಡಿದ್ದಾರೆ. ಹೈದರಾಬಾದಿಂದ ಲೈವ್ ಕವರೇಜ್ ನಿಮ್ಗೋಸ್ಕರ ಮತ್ತೆ ಮತ್ತೆ ಆಗ್ತಿರ್ತೀವಿ, ನೀವು ನೋಡ್ಲೇಬೇಕು ಅಷ್ಟೇ. ನೀವೀಗ ನೋಡ್ತಿರ್ಬೋದು, ರಶ್ಮಿಕಾ ಮಂಡನ ಮೇಲ್ ಹೋಗ್ತಾನೆ ಇದ್ದಾಳೆ. ರಕ್ಷಿತ್ ಶೆಟ್ಟಿ ಇನ್ನೂ ಇಲ್ಲೇ ಕೆಳಗೆ ಹೋಗ್ತಾನೆ ಇದೆ. ನಾವು ಕೈ ಮೇಲೆ ಬರೋಕ್ಕಾಗ್ತಿಲ್ಲ ಪಾಪ. ಸಿಂಪ್ಲಾಗಿ ಒಂದು ಲವ್ ಸ್ಟೋರಿ ಆದ್ಮೇಲೆ ಒಂದು ಸಿಂಪ್ಲಾಗಿ ಒಂದು ಹಿಟ್ ಕೊಡೋಕ್ಕಾಗ್ತಿಲ್ಲ ಅವನ ಕೈಯಲ್ಲಿ. ಕಿರಿಕ್ ಪಾರ್ಟಿ ಹಿಟ್ ಆಯ್ತು, ನಾವು ಅನ್ಕೊಂಡಿದ್ದಾನೆ ಹಿಟ್ ಆಯ್ತು, ಅವನಿಂದ ಆಯ್ತು, ನಾವು ಕಾಲರ್ ತೆಗ್ ಓಡಾಡ್ತಿದ್ದಾನೆ. ಆದರೆ ಅವನಿಗೆ ಗೊತ್ತಿಲ್ಲ, ಅವನಿಂದ ಆಗಿಲ್ಲ. ಈಗ ಅವನೇ ಶ್ರೀಮನ್ನಾರಾಯಣ ಇಟ್ಕೊಂಡು ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋಣ ಅಂತ ಅನ್ಕೊಂಡಾದ್ರೆ ಪಾಪ ಪಾನ್ ಶಾಪ್ ಸ್ಟಾರ್ ಕೂಡ ಆಗೋಕ್ಕಾಗಿಲ್ಲ. ಲೇ, ₹5 ಸೂಟ್ ಹಾಕ್ಕೊಂಡು ₹1 ಆ್ಯಕ್ಟಿಂಗ್ ಮಾಡೋ ಅಂದರೆ ₹10 ಮಾಡ್ತೀಯಲ್ಲ, ಓವರ್ ಆ್ಯಕ್ಷನ್ ನನ್ನ ಮಗನೇ. ರೈಟ್ ಅನ್ನೋ ಲೇ? ಟೆಕ್ನಿಕಲ್ ಇಶ್ಯೂಸ್. ಆಲ್ರೈಟ್, ಮುಂದಕ್ಕೆ ಹೋಗೋಣ. ನೀನು ಮುಂದಕ್ಕೆ ಹೋಗೋದು ಬೇಡ ಗುರುವೇ. ರಕ್ಷಿತ್ ಶೆಟ್ಟಿ ಅವ್ರು ಮುಂದಕ್ಕೆ ಹೋಗ್ತವ್ರೆ, ತಿಕಾ ಮುಚ್ಕೊಂಡು ಹಿಂದಕ್ಕೆ ಹೋಗ್ಬಿಡು ಸುಮ್ಮನೆ. ನಮ್ಮ ಪಬ್ಲಿಕ್ TV ಲಾಜಿಕ್ ಹೆಂಗಿದೆ ಅಂದ್ರೆ, ನಮಗೆ ಬೆಳಕು ಬರ್ತಾ ಇರೋದು ಸೂರ್ಯದಿಂದ ಅಲ್ಲ, ನಮ್ಮ ಸೂರ್ಯವನ್ನು ಸೃಷ್ಟಿಸಿರುವಂತಹ ಭಗವಂತದಿಂದ. ಹಂಗಂದ್ರೆ ನನಗೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇರೋದು ಕೂಡ ನನ್ನ ವಿಡಿಯೋಸಿಂದ ಅಲ್ಲ, ನನ್ನ ವಿಡಿಯೋಸಿಂದ ಅಲ್ಲ. ನನ್ನ ವಿಡಿಯೋಸ್ಗೆ ಯಾರು ಇಂಟರ್ನೆಟ್ ಕೊಡ್ತಾ ಇದ್ದಾರೆ ನೋಡಿ, ಜಿಯೋ, ಏರ್ಟೆಲ್, ಅವರಿಂದ ನನಗೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ. ಹಂಗೆ ನಮ್ಮ ರಕ್ಷಿತ್ ಶೆಟ್ಟಿ ಅವರು ಯಾವ್ಯಾವ ಮೂವಿ ಮಾಡಿದಾರಲ್ಲ ಅದ್ರಲ್ಲಿ ಹಿಟ್ ಆಗಿರೋದಲ್ಲ ಅವರಿಂದ ಅಲ್ಲ. ಓನ್ಲಿ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್. ನಮ್ಮ ರಕ್ಷಿತ್ ಶೆಟ್ಟಿ ಸುಮ್ಮನೆ ಬಂದು ನಿಂತ್ಕೊಂಡು ಹಾಯ್ ಅಂತ ಹೇಳ್ಬಿಟ್ಟು ಹೋಗಿದ್ದಾರಲ್ಲ. ಯಾಕಂದ್ರೆ ರಕ್ಷಿತ್ ಶೆಟ್ಟಿ ಏನು ಮಾಡೇ ಇಲ್ಲ ಪಾಪ. ಸುಮ್ಮನೆ ಸ್ಕ್ರೀನ್ದಾಗ ಬಂದ್ಬಿಟ್ಟು ಹಿಂಗೆ ಅಲ್ಲಾಡ್ಸ್ಕೊಂಡು ಹೋಗ್ಬಿಡ್ತಾರೆ. ಅಟ್ಲೀಸ್ಟ್ ಏನೋ ಬಂದು ಸ್ಕ್ರೀನಿಂದ ಮುಂದೆ ಏನಾದರೂ ಬಂದು ಮಾಡಾದರೂ ಹೋಗ್ತಾ ಇದ್ದಾರೆ. ಮೂವಿ ಅಂತ ಹೇಳ್ಬಿಟ್ಟು ಮೂವಿ ರಿಲೀಸ್ ಮಾಡ್ತಾ ಇದ್ದಾರೆ. ನೀವು ನ್ಯೂಸ್ ಚಾನಲ್ ಅಂತ ಹೇಳ್ಬಿಟ್ಟು ನ್ಯೂಸ್ ಹಾಕೋದ್ಬಿಟ್ಟು ಸುಮ್ಮನೆ ಎಲ್ಲನ ಕೆಣಕ್ಕೊಂಡು ಒಳ್ಳೆ ನರಿ ಬುದ್ಧಿ ಆಟ ತೋರಿಸ್ತಾ ಇದ್ದೀರಾ. ಅಂದರೆ ಅದಕ್ಕೆ ಏನು ಹೇಳೋಣ ಅನ್ನೋದು ನಮಗೆ ಕನ್ನಡ ಪ್ರೇಕ್ಷಕರಿಗೆ ಅದು ಏನಂತ ಗೊತ್ತಾಗ್ತಾ ಇಲ್ಲ. ಒಂದಂತ ಹೇಳ್ತೀನಿ, ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ, ಪಬ್ಲಿಕ್ TV ಅವರೇ, ನಿಮಗೆ ಮಾನ ಮರದೇ ಇದ್ದರೆ, ನಿಮಗೆ ನಾಚಿಕೆ ಕೂಡ ಇದ್ದರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಸ್ವಲ್ಪ ಓಪನ್ ಆಗಿ ಬಂದ್ಬಿಟ್ಟು ಅದೇನು ಪ್ರೂಫ್ ಇದೆ ಪ್ರೂಫ್ ತೋರಿಸ್ಬಿಟ್ಟು ಮಾತಾಡಿ. ಯಾಕಂದರೆ ನಮಗಿರುವಂಥ ಪ್ರೂಫ್ ಏನಂದರೆ, ಅವನೇ ಶ್ರೀಮನ್ನಾರಾಯಣ ಈಸ್ ಅ ಬ್ಲಾಕ್ ಬಸ್ಟರ್ ಮೂವಿ. ಬಜೆಟ್ ಏನಿದೆ ಅದಕ್ಕೆ ಡಬಲ್ ಮೇಲೆ ಕಲೆಕ್ಷನ್ ಆಗಿದೆ. ಫಾರ್ ಎಕ್ಸಾಂಪಲ್, ಬಜೆಟ್ ಏನಾದರೂ 25 crores ಇದ್ದರೆ ಅದ್ರ ಕಲೆಕ್ಷನ್ ಬಂದು 55 crores ಪ್ಲಸ್ ಇದೆ. ಅದನ್ನು ಬ್ಲಾಕ್ ಬಸ್ಟರ್ ಅಂತ ಹೇಳ್ತಾರೆ. ಇದು ನಮ್ಮ ಬಾಕ್ಸ್ ಆಫೀಸಲ್ಲಿರುವಂತಹ ಟರ್ಮ್ಸ್. ಈ ಟರ್ಮ್ಸ್ನ ನೀವು ಫಾಲೋ ಮಾಡಿಲ್ಲ ಅಂದರೆ ನಮ್ಗೆ ಗೊತ್ತಿಲ್ಲ ನೀವು ಅದು ಯಾವ ಟರ್ಮ್ಸ್ ಫಾಲೋ ಮಾಡ್ತಾರೆ. ನಿಮ್ಮ ಪಬ್ಲಿಕ್ TV ನಿಮ್ಮ ಸ್ವಂತ ಟರ್ಮ್ಸ್ ಯೂಸ್ ಮಾಡ್ತಾರೆ, ಮಾಡ್ಕೊತಾ ಇರ್ಬೋದು, ನನಗೆ ಗೊತ್ತಿಲ್ಲ. ಹಾರ್ಡ್ ವರ್ಕ್ ಇದೆ, ಅವ್ರು ಮಾಡಿರೋ ಹಾರ್ಡ್ ವರ್ಕಿಂದ ಅವ್ರು ಈ ಲೆವೆಲಲ್ಲಿ ಇದ್ದಾರೆ. ಅವರೆಲ್ಲೂ ಕೆಳಗೆ ಬೀಳ್ತಾರೆ. ರಶ್ಮಿಕಾ ಮಂಡನ ಅಲ್ಲೆಲ್ಲ ಹೊಟ್ಟೋಗ್ತಿದ್ದಾರೆ. ರಕ್ಷಿತ್ ಶೆಟ್ಟಿ ಇಲ್ಲೇ ಇದ್ದಾರೆ, ಬೆಳೀತಾ ಇಲ್ಲ ಅಂತ ಹೇಳಕ್ಕೆ ಹೋಗ್ಬೇಡಿ ಗುರು ನೀವು. ಫಸ್ಟು ನೀವು ಏನು ವಾಸ್ತವ ಅದು ತಿಳ್ಕೊಳ್ಳಿ. ರಕ್ಷಿತ್ ಶೆಟ್ಟಿ ಅಲ್ಲೇ ಎಲ್ಲ ಬೆಳೀತಾ ಇದ್ದಾರೆ. ಲಾಸ್ಟ್ ಮೂವಿ ವಾಸ್ ಅ ಪ್ಯಾನ್ ಇಂಡಿಯಾ ಮೂವಿ. ಈ ಮೂವಿ ಕೂಡ ಪ್ಯಾನ್ ಇಂಡಿಯಾನೇ ಹೋಗಿ ಬರ್ತಾರೋ ಮೂವಿ ಕೂಡ, ಚಾರ್ಲಿ 777. ಅದೇನೋ ಅಂದ್ರಲ್ಲ ಏನದು, ಅವನೇ ಶ್ರೀಮನ್ನಾರಾಯಣ ಪ್ರೊಡ್ಯೂಸರ್ಗೆ 20 ಕೋಟಿ ಲಾಸ್ ಅಂತ. ಲೇ, ₹1 ಬೆಲೆ ಗೊತ್ತೇನೋ ನಿಂಗೆ? ಯಾವನು ಅದು ವಾಯ್ಸ್ ಕೊಟ್ಟಿದ್ಯಾ ನೋಡು. ತುಕ್ಕಾಲಿ ನನ್ನ ಮಗನೇ, ₹1 ಆ್ಯಕ್ಟಿಂಗ್ ಮಾಡೋ ಅಂದರೆ ₹10 ಆ್ಯಕ್ಟಿಂಗ್ ಮಾಡ್ತಾ ಇದೆಯಾ? ತಿಕಾ ಮುಚ್ಕೊಂಡು ಫಸ್ಟು ಏನು ಮಾಡಬೇಕು ಅದು ಮಾಡು, ಆಯಿತಾ? TRPಗೋಸ್ಕರ ಏನು ಸಿಕ್ಕಿರೋ ಅದು ಮಾಡ್ಬಿಡೋದಲ್ಲ. 20 ಕೋಟಿ ಲಾಸ್ ಅಂತ. 20 ಕೋಟಿ ಲಾಸ್ ಇಟ್ಕೊಂಡು ಮತ್ತೆ ಯಾವ ಪ್ರೊಡ್ಯೂಸರ್ 20 ಕೋಟಿ ಲಾಸ್ ಮಾಡ್ಕೊಂಡು ಮತ್ತೆ ಯಾವ ಪ್ರೊಡ್ಯೂಸರ್ಗಳು ಸೇಮ್ ಇರೋ ಜೊತೆ ಮೂವಿ ಮಾಡ್ತಾರೆ? ಇದು ಯಾವ ಲಾಜಿಕ್ಕಿಂದ ಮಾತಾಡೋದು ನಿಜ ಗೊತ್ತಾಗ್ತಾ ಇಲ್ಲ. ಸರಿ ಆಯಿತು, ಮೊನ್ನೆ ನಮ್ಮ ರಕ್ಷಿತ್ ಶೆಟ್ಟಿ ಅವರು ರಶ್ಮಿಕಾ ಮಂದವ್ರನ್ನ ಟ್ರೋಲ್ ಮಾಡಬೇಡಿ ಪ್ಲೀಸ್, ಅವರ ಪರ್ಸನಲ್ ಲೈಫ್ನ ಹಂಗೆ ಬಿಟ್ಬಿಡಿ. ಅವರು ಸಪ್ರೇಟ್ ಇಂಡಿವಿಜುವಲ್, ನಾನು ಸಪ್ರೇಟ್ ಇಂಡಿವಿಜುವಲ್, ದಯವಿಟ್ಟು ನಮ್ಮನ್ನ ಇವಾಗ ಇದು ಮಾಡೋಕ್ಕೆ ಹೋಗ್ಬೇಡಿ, ದಯವಿಟ್ಟು ಅವ್ರು ಟ್ರೋಲ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಒಂದು ಸೆಲ್ಫಿ ವಿಡಿಯೋ ಹಾಕಿದ್ರು ಚಾರ್ಲಿ ಟೀಸರ್ ಬಂದಮೇಲೆ. ಅರ್ಥ ಆಯ್ತಾ? ಅದ್ರ ಅರ್ಥ ಏನಂದರೆ ಅವ್ರವ್ರು ಚೆನ್ನಾಗಿದ್ದಾರೆ ಇವಾಗ ಅಂತ ಅದ್ರ ಅರ್ಥ. ಬಟ್ ನೀವು ನೋಡಿದ್ರೆ ಬೇರೆದೇ ಸ್ಟೋರಿ ಹೇಳ್ತಾರೆ. ಹೈದರಾಬಾದಲ್ಲಿ ರಾತ್ರಿ 2:15 ಗೆಟ್ ಔಟ್ ಅಂತ ಹೇಳಿದ್ರಂತೆ.
ಹೌದಪ್ಪ, ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಕ್ಕ ತಂಗಿ ತಮ್ಮ ಎಲ್ಲರೂ ಅಲ್ಲಿ ನಿಂತ್ಕೊಂಡು ನೋಡ್ಬಿಟ್ರಲ್ಲ, ಗೆಟ್ ಔಟ್ ಅನ್ನೋದ್ಬಿಡೋದು ನೋಡ್ಬಿಟ್ರಲ್ಲ. ಪಬ್ಲಿಕ್ ಟಿವಿ ನಾಲೆಡ್ಜ್ ಹೆಂಗಿದೆ ಅಂದರೆ ಅವರು ಓಡಿಸೆ ಅವ್ರ ಸ್ಟೇಟ್ಮೆಂಟ್ಸ್ ಹೆಂಗಿದೆ ಅಂದರೆ ಇಟ್ಸ್ ಜಸ್ಟ್ ಮೈಂಡ್ ಫಕಿಂಗ್ ಅಸ್ ಅಷ್ಟೇ. ಏನು ಹೇಳೋಕ್ಕಾಗ್ತಾಯಿಲ್ಲ, ನೋ ವರ್ಡ್ಸ್, ಏನೋ ಪದಗಳಿಲ್ಲ ಗುರು. ಅವ್ರ ಟ್ಯಾಲೆಂಟ್ಗೆ, ಅವ್ರ ಹಾರ್ಡ್ ವರ್ಕ್ಗೆ, ಅವ್ರ TRP ಬರಬೇಕು ಅನ್ನೋ ಛಲಕ್ಕೆ ಟೇಕ್ ಅ ಬೌ ಮ್ಯಾನ್, ಟೇಕ್ ಅ ಬೌ. ರಶ್ಮಿಕಾ ಮಂದನ ಅಲ್ಲೆಲ್ಲ ಹೊಟ್ಟೋದ್ರಂತೆ, ನಮ್ಮ ರಕ್ಷಿ ಶೆಟ್ಟಿ ಅವ್ರು ಇಲ್ಲೇ ಇದ್ದಾರಂತೆ, ಮೇಲಕ್ಕೆ ಹೋಗಾಗ್ತಾ ಇಲ್ವಂತೆ. ಹೌದಪ್ಪ, ಹೌದು, ಮೇಲಕ್ಕೆ ಹೋಗಾಗ್ತಾಯಿಲ್ಲ. ಅದಕ್ಕೆ ಚಾರ್ಲಿ ಹಾಗೆಷ್ಟು ಲೈಕ್ ಟೀಸರ್ ಆಗೋಯ್ತು ನಮ್ಮ KF ಇಂಡಸ್ಟ್ರಿ. ನಾನು ಒಬ್ಬ ಅಪ್ಪು ಬಾಸ್ ಫ್ಯಾನ್ ಆಗಿರ್ಬೋದು, ನಾವೆಲ್ಲ ಕನ್ನಡ ಮೂವಿ ಸಪೋರ್ಟ್ ಮಾಡ್ತೀನಿ, ನಾನು ಪ್ರತಿಯೊಂದು ಕನ್ನಡ ಮೂವಿಗೂ ಸಪೋರ್ಟ್ ಮಾಡ್ತೀನಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬ ಚೆನ್ನಾಗಿರೋ ಒಳ್ಳೆ ಕಂಟೆಂಟ್ ಆಗ್ತಿರುವ ಆ್ಯಕ್ಟರ್ ಅಂದರೆ ರಕ್ಷಿತ್ ಶೆಟ್ಟಿ. ಪ್ರತಿಯೊಂದು ಮೂವಿ ನೀನು ಯೂನಿಕ್ ಆಗಿರುತ್ತೆ, ಪ್ರತಿಯೊಂದು ಮೂವಿನೂ ಡಿಫ್ರೆಂಟ್ ಆಗಿರುತ್ತೆ. ಮಂಗಳೂರಿಂದ ಇವಾಗ ಬೆಂಗಳೂರಿಗೆ ಬಂದ್ಬಿಟ್ಟು ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ ಗುರು, ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ. ನಮ್ಗೆ ಗೊತ್ತಿರೋ ವ್ಯಕ್ತಿಗಳು ನನಗೆ ಹೇಳಿದ್ದಾರೆ, ಅದಕ್ಕೆ ನಾನು ಅವ್ರ ಬಗ್ಗೆ ಯಾವತ್ತಿಗೂ ನೆಗೆಟಿವ್ ಪೋಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ನನ್ನ ಚಾನಲಲ್ಲಿ. ಮಂಗಳೂರಿಂದ ಬಂದ್ಬಿಟ್ಟು ಮೆಜೆಸ್ಟಿಕ್ಕಲ್ಲಿ ಇದ್ಬಿಟ್ಟು ಒಂದು ಈ ಚೇತಕ್ ಗಾಡಿಯಲ್ಲಿ ಅವರು ಮತ್ತು ಅವರು ಡೈರೆಕ್ಟರ್ ತಿರುಗಾಡ್ತಾ ಇದ್ರಂತೆ ಚಾನ್ಸ್ಗೋಸ್ಕರ. ನೀವು ಎಂಥ ನನ್ನ ಮಕ್ಳಂಗೆ ಗೊತ್ತಾಗ್ತಾಯಿಲ್ಲ, ಈ ಥವ್ರನ್ನೆಲ್ಲ ತುಳಿಯೋಕೆ ನೋಡ್ತಿರಲ್ಲ ಗುರು, ಬೆಳೆಸಿರೋ ಲೇ ಪ್ಲೀಸ್. ನೀವು ಬೆಳೆಸಿಲ್ಲ ಅಂದ್ರೂ ಪರವಾಗಿಲ್ಲ, ದಯವಿಟ್ಟು ಈ ಥರ ಅವ್ರನ್ನ ನೀವು ದಯವಿಟ್ಟು ತುಳಿಬೇಡ್ರಿ ಪ್ಲೀಸ್. ರಕ್ಷಿತ್ ಶೆಟ್ಟಿ ಈಸ್ ಅ ಜೆಮ್. ಆ ಥರ ವ್ಯಕ್ತಿ ನಮ್ಮ ಇಂಡಸ್ಟ್ರಿಗೆ ಸಿಕ್ಕಿರೋದು ನಮ್ಮ ಅದೃಷ್ಟ. ಅಂಥವ್ರನ್ನ ನೀವು ನೋಯಿಸ್ತಾ ಇದ್ದೀರಾ ಅಂದರೆ ನಮಗೆ ಮುಂದೆ ಅದು ಏನಾಗುತ್ತೆ ನಿಜ ಗೊತ್ತಾಗ್ತಾ ಇಲ್ಲ. ಹಿಂದೆ ನಾಯಿ ಕೂಡ ಹೊಗಳ್ತಾ ಇದೆ, ಪಬ್ಲಿಕ್ ಟಿವಿ ಬಗ್ಗೆ ಮಾತಾಡಿದ್ರೆ ನಾಯಿ ಕೂಡ ಇಷ್ಟ ಆಗಲ್ಲ, ಏನೋ ಒಂದು ನಾಯಿ ಕೂಡ ಇಷ್ಟ ಆಗಲ್ಲ. ಏನದು ಪ್ಯಾನ್ ಇಂಡಿಯಾ ಸ್ಟಾರ್ ಹಾಕಕ್ಕೆ ಹೋಗ್ಬಿಟ್ಟು ಇವಾಗ ಪಾನ್ ಶಾಪ್ ಸ್ಟಾರ್ ಕೂಡ ಆಗೋಕ್ಕಾಗಲಿಲ್ಲ. ನಾನು ಓಪನ್ ಆಗಿ ಒಂದು ಹೇಳ್ತೀನಿ, ಪಬ್ಲಿಕ್ ಟಿವಿ ನ್ಯೂಸ್ ಚಾನಲ್ ಅಂತ ಆಗಕ್ಕೆ ಹೋಗ್ಬಿಟ್ಟು ಇವಾಗ ತಿರ್ಬೋಕಿ ಚಾನಲ್ ಆಗಿದೆ, ಚಪ್ಪರ್ ಚಾನಲ್ ಆಗಿದೆ, ಕಿತ್ತೋಗಿರೋ ಚಾನಲ್ ಆಗಿದೆ. ನಾನಂತಲ್ಲ, ಇಡೀ ಕರ್ನಾಟಕ ಹೋಗಿತಾ ಇದೆ, ಇಡೀ ಕರ್ನಾಟಕನೇ ಹೋಗಿತಾ ಇದೆ. ನಿಮ್ಗಂತೂ ಒಬ್ಬರು ಸಪೋರ್ಟಾಗಿ ವಿಡಿಯೋ ಮಾಡ್ತಾ ಇಲ್ಲ, ಒಬ್ಬರು ಸಪೋರ್ಟಾಗಿ ನಿಂತಿಲ್ಲ. ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋಯಿಂದ ಹರ್ಟ್ ಆಗಿದ್ದರೆ, ದಯವಿಟ್ಟು ನನ್ನ ವಿಡಿಯೋಯಿಂದ ಯಾವುದೋ ಫ್ಯಾಮಿಲಿ ಆಡಿಯನ್ಸ್ಗೆ ಬೇಜಾರಾಗಿದ್ದರೆ ಐ ಆಮ್ ರಿಯಲಿ ಸಾರಿ. ಬಟ್ ಈ ಟಾಪಿಕ್ ಹಿಂಗಿತ್ತು, ತುಂಬ ಬೇಜಾರಾಗಿದೆ. ನಿಮ್ಗೇನು ಅನ್ಸೋದು ಕಡೆ ಕಮೆಂಟ್ಸಲ್ಲಿ ಹಾಕಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೂ ಹಾಕಿ, ಇಷ್ಟ ಆದರೂ ಅಂತ ಹಾಕಿ, ನಿಮ್ಮ ಇಷ್ಟ. ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಜಯ್ ಸೈನಿಂಗ್ ಆಫ್. RIP ಪಬ್ಲಿಕ್ ಟಿವಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಕನ್ನಡ ಇಂಡಸ್ಟ್ರಿನ ಬೆಳಿಬೇಕು. ವರ್ಕ್ ಆಗ್ತದೆ. ಅಯ್ಯೋ ದೇವರೇ, ಹೋಯ್ತು ಅಂದ್ಕೊಂಡೆ ಗುರು ನಾನು.